ಇದು ಬೆಳಗಾವಿ ಬೆಂಕಿ ಅಷ್ಟು ಸುಲಭವಾಗಿ ಆರಲ್ಲ. ಒಂದೇ ಎದುರಾಳಿಗಳನ್ನ ಸುಡುತ್ತೆ, ಇಲ್ಲ ಅಂತ ಹೇಳಿದ್ರೆ ತಾನೇ ಸುಟ್ಟು ಸೈಲೆಂಟ್ ಆಗುತ್ತೆ. ಇದೀಗ ಸದನದಲ್ಲಿ ನಡೆದ ಕದನ ಸಹ ಅದೇ ಮಾದರಿಯಲ್ಲಿ ನಡೀತಾ ಇದೆ. ಪ್ರಕರಣವನ್ನ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದ್ರೆ, ಇತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಲಕ್ಷ್ಮಿ ವರ್ಸಸ್ ಸಿಟಿ ರವಿ ಫೈಟ್ ಎಲ್ಲಿಗೆ ಬಂತು ನೀವೇ ನೋಡಿ. ಹೆಬ್ಬಾಳ್ಕರ್ ವಿರುದ್ಧ ರಣಕಹಳೆ ಊದೋಕೆ ಕೇಸರಿ ಬ್ರಿಗೇಡ್ ರಣತಂತ್ರ. ಬೆಳಗಾವಿ ಮೇಡಂ ವಿರುದ್ಧ ಗುಡುಗೋಕೆ 3 ಪಾಯಿಂಟ್ಸ್ ಅಜೆಂಡಾ ಫಿಕ್ಸ್. ಬೆಳಗಾವಿ ಯುದ್ಧ ಮುಗಿದ್ರೂ ಅದರ ಸೇಡು ಮಾತ್ರ ಇನ್ನೂ ಆರಿಲ್ಲ. ಬೆಂಕಿ ಜ್ವಾಲೆ ಇನ್ನೂ ಧಗಧಗಿಸುತ್ತಲೇ ಇದೆ. ಉಭಯ ನಾಯಕರು ಪರಸ್ಪರ ಮಾತಿನ ಮೂಲಕ ಬೆಂಕಿ ಉಗುಳುತ್ತಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಮ ನಾಯಕರ ಪರ ಮಾತಿನ ಯುದ್ಧವನ್ನ ಮುಂದುವರಿಸಿದ್ದಾರೆ. ಇದರ ಮಧ್ಯೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕಿಡಿಕಾರಿರೋ ರಾಜ್ಯ ಬಿಜೆಪಿ. ಸಿಟಿ ರವಿ ಪರ ಭರ್ಜರಿ ಬ್ಯಾಟ್ ಬೀಸೋಕೆ ಸಿದ್ಧತೆಯನ್ನು ನಡೆಸಿದೆ. ಅದಕ್ಕಾಗಿ ಬಿಜೆಪಿ ತನ್ನದೇ ಆದ ಹೋರಾಟದ ಅಜೆಂಡಾ ಕೂಡ ಫಿಕ್ಸ್ ಮಾಡಿಕೊಂಡಿದೆ. ಹೌದು, ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ಕೇಸ್ನಲ್ಲಿ ಬಿಜೆಪಿ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡೋಕೆ ಸಿದ್ಧತೆಯನ್ನು ನಡೆಸಿದೆ. ಅದಕ್ಕಾಗಿ ಬಿಜೆಪಿ ತನ್ನದೇ ಆದ ಅಸ್ತ್ರಗಳನ್ನ ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಮತ್ತು ಹೆಬ್ಬಾಳ್ಕರ್ ವಿರುದ್ಧದ ಹೋರಾಟಕ್ಕೆ 3 ಪಾಯಿಂಟ್ಸ್ ಅಜೆಂಡಾ ರೆಡಿ ಮಾಡಿಕೊಂಡಿದೆ ಬಿಜೆಪಿ. ರಾಜ್ಯಪಾಲರಿಗೆ ದೂರು, ಕೇಂದ್ರ ಗೃಹ ಇಲಾಖೆಗೆ ಪತ್ರ, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸೋಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ರಾಜ್ಯಾಧ್ಯಕ್ಷರು ಅಂತಿಮ ತೀರ್ಮಾನವನ್ನು ಮಾಡಲಿದ್ದಾರೆ. ಹೌದು, ಸಿಟಿ ರವಿ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ತಿರುಗೇಟು ನೀಡೋಕೆ ರಾಜ್ಯ ಬಿಜೆಪಿ ಸಕಲ ಸಿದ್ಧತೆಯನ್ನು ನಡೆಸಿದೆ. ಈ ಬಗ್ಗೆ 3-4 ದಿನಗಳಲ್ಲಿ ಪ್ರಮುಖ 3 ಅಸ್ತ್ರಗಳನ್ನ ಪ್ರಯೋಗ ಮಾಡೋಕೆ ಬಿಜೆಪಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ನಡೆಸಿದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಪೊಲೀಸರ ನಿಗೂಢ ವರ್ತನೆ ಬಗ್ಗೆ ವಿಸ್ತೃತ ದೂರು ನೀಡೋಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಇಂದು ರಾಜ್ಯಪಾಲರನ್ನ ಭೇಟಿ ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಘಟನೆಯ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಗುಡುಗಿದ್ರು. ರವಿಯವರ ಬಂಧನ ಆದ ಮೇಲೆ ಅವರನ್ನ ಒಬ್ಬ ಶಾಸಕರನ್ನ ನಡೆಸ್ಕೊಂಡಂತ ರೀತಿ, ಅವ್ರಿಗೆ ಕೊಟ್ಟಂತ ಟಾರ್ಚರ್, ಮತ್ತೆ ಅವರಿಗೆ ಊಟ ಕೊಡದೆ ಸುಮಾರು 400-500 ಕಿಲೋಮೀಟರ್ ಸುತ್ತಾಡಿಸಿರುವಂತದ್ದು, ಮತ್ತೆ ಅಜ್ಞಾತ ಸ್ಥಳಕ್ಕೆ, ಯಾಕಂದ್ರೆ ಸಿಟಿ ರವಿ ಅವರಿಗೆ ಈಗಾಗಲೇ ಅವರು ನಕ್ಸಲ್ ಏರಿಯಾದಿಂದ ಬಂದಿರೋ ಚಿಕ್ಕಮಂಗ್ಳೂರು. ಅದೇ ರೀತಿ ಮುಸ್ಲಿಂ ಉಗ್ರವಾದಿಗಳದು ಕೂಡ ಅವರಿಗೆ ಬೆದರಿಕೆ ಇದೆ. ಈಗಾಗಲೇ ಹಿಂದೆ ಎಲ್ಲಾ ಸರ್ಕಾರಗಳು ಕೂಡ ಅವರಿಗೆ ಗನ್ಮ್ಯಾನ್ ಗಳನ್ನ ಕೊಟ್ಟಿದ್ದಾರೆ. ಹಿಂದೆ ಒಂದು ವ್ಯಾನು ಸಹ ಕೊಟ್ಟಿತ್ತು, ಜೀಪು ಇತ್ತು ಅವ್ರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಅವರನ್ನ ಫಾರೆಸ್ಟ್ಗೆ ಕರ್ಕೊಂಡೋಗಿ, ಕ್ವಾರಿಗೆ ಕರ್ಕೊಂಡೋಗಿ, ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಆಗಿರೋದು ಅನುಮಾನ ಮೂಡುವಂತ ಸಂಗತಿ. ಇನ್ನು ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದು ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಬಗ್ಗೆ ದೂರು ನೀಡೋಕೆ ಚಿಂತನೆಯನ್ನ ಮಾಡಿರುವ ಬಿಜೆಪಿ 2 ದಿನದಲ್ಲಿ ಈ ಬಗ್ಗೆ ದೂರು ನೀಡಲಿದ್ದಾರೆ. ಇದರ ಮಧ್ಯೆ ಮಾನವ ಹಕ್ಕುಗಳ ಆಯೋಗದ ಕದ ತಟ್ಟೋಕು ಸಹ ತೀರ್ಮಾನವನ್ನು ನಡೆಸಿರುವ ಬಿಜೆಪಿ ಸಿಟಿ ರವಿಗೆ ಸಂಪೂರ್ಣ ಬೆನ್ನೆಲುಬಾಗಿ ನಿಂತಿದೆ. ಈ ಬಗ್ಗೆ ನಾಳೆ ಅಥವಾ ನಾಡಿದ್ದು ಬಿಜೆಪಿ ನಾಯಕರಿಂದ ಅಂತಿಮ ಚರ್ಚೆ ನಡೆಸಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಹ ನಿರ್ಧಾರವನ್ನ ಮಾಡಲಿದ್ದಾರೆ. 3 ಕಾನೂನು ಅಸ್ತ್ರ ಪ್ರಯೋಗಕ್ಕೂ ಕೂಡ ಅಂತಿಮ ಲೀಗಲ್ ಒಪಿನಿಯನ್ ಪಡೆದು ಮುಂದಿನ ಹೆಜ್ಜೆ ಸಹ ಇಡೋಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಒಟ್ಟಾರೆ ಮಳೆ ನಿಂತರೂ ಮಳೆಯ ಹನಿ ನಿಂತಿಲ್ಲ ಅನ್ನೋ ಹಾಗಾಗಿದೆ ವಿಪಕ್ಷ ಮತ್ತು ಸರ್ಕಾರದ ನಡುವಿನ ಕಾದಾಟ. ಆದ್ರೆ ಇದರ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಸದ್ಯದ ಕುತೂಹಲ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.